ಲೇಡೀಸ್ ಅಂಡ್ ಜೆಂಟಲ್ಮನ್, ಕಾಂಗ್ರೆಸ್ ಪಕ್ಷದಲ್ಲಿ ಕಾವೇರಿರುವ ಸಿಎಂ ಕುರ್ಚಿ ಕದನ ರೋಚಕ ಘಟ್ಟ ತಲುಪಿದೆ. ಡಿಕೆ ಶಿವಕುಮಾರ್ ಅಳೆದು ತೂಗಿ ಸಿದ್ದರಾಮಯ್ಯಗೆ ಬಿಗ್ ಶಾಕ್ ಕೊಡಲು ಭಾರಿ ತಂತ್ರಗಾರಿಕೆ ಮಾಡಿದ್ದಾರೆ. ಡಿಕೆ ಅಸಲಿ ಆಟಕ್ಕೆ ಸಿಎಂ ಸಿದ್ದರಾಮಯ್ಯ ಅವರ ಆತಂಕ ಮತ್ತಷ್ಟು ಹೆಚ್ಚಾಗಿದೆ. ಹಾಗಾದ್ರೆ ಯಾವ ಕ್ಷಣಕ್ಕಾದ್ರೂ ಸಿಎಂ ಸಿದ್ದರಾಮಯ್ಯ ಅವರ ಸರ್ಕಾರ ಪತನವಾಗುತ್ತಾ? ಸಿದ್ದರಾಮಯ್ಯ ಅವರಿಗೆ ಡಿಕೆ ಶಿವಕುಮಾರ್ ಕೊಡುತ್ತಿರುವ ಆ ಶಾಕ್ ಆದ್ರೂ ಏನು ಅಂತೀರಾ? ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ರೂಪಲತಾ. ಹೌದು, ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಅವರಿಬ್ಬರ ಕುರ್ಚಿ ಕದನ ಸದ್ಯಕ್ಕೆ ಸುಖಾಂತ್ಯ ಕಾಣುವ ಲಕ್ಷಣಗಳೇ ಕಾಣ್ತಿಲ್ಲ. ಮತ್ತಷ್ಟು ರೋಚಕ ಘಟ್ಟಕ್ಕೆ ತಲುಪಿದೆ. ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ಚೊಚ್ಚಲ 17ನೇ ಬಜೆಟ್ ಮಂಡಿಸಲು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಆದರೆ ಹೇಗಾದ್ರೂ ನಾನೇ ಬಜೆಟ್ ಮಂಡಿಸಬೇಕೆಂದು ಡಿಕೆ ನಾನಾ ತಂತ್ರ ಮಾಡ್ತಿದ್ದಾರೆ. ಸಿಎಂ ಕೂಡ ತಮ್ಮದೇ ತಂತ್ರಗಳನ್ನ ಮಾಡಿಕೊಂಡಿದ್ದಾರೆ. ಈಗಾಗಲೇ ಸಿಎಂ ಬೆಂಬಲಿಗ 21 ಶಾಸಕರು ಕೌಟುಂಬಿಕ ಪ್ರವಾಸದ ಸೋಗಿನಲ್ಲಿ ವಿದೇಶದಲ್ಲಿದ್ದಾರೆ. ಡಿಕೆ ಇದಕ್ಕೆ ಪ್ರತಿತಂತ್ರ ರೂಪಿಸಿದ್ದಾರೆ. 40 ಶಾಸಕರನ್ನು ಬೇರೆ ರಾಜ್ಯಕ್ಕೆ ಕರೆದೊಯ್ಯಲು ಪ್ಲಾನ್ ಮಾಡಿದ್ದಾರೆ. ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಅವರ ಹುಟ್ಟುಹಬ್ಬದ ಸೋಗಿನಲ್ಲಿ ಡಿಕೆ ಬೆಂಬಲಿಗ 40ಕ್ಕೂ ಹೆಚ್ಚು ಶಾಸಕರು ಬೇರೆ ರಾಜ್ಯಕ್ಕೆ ಹೋಗಲು ತುದಿಗಾಲಲ್ಲಿ ನಿಂತಿದ್ದಾರೆ. ಮೊದಲು ಗೋವಾಗೆ, ಆ ಬಳಿಕ ಮುಂಬೈಗೆ ಹೋಗಲು ನಿರ್ಧರಿಸಿದ್ರು. ಈಗ ಬದಲಾದ ಸಂದರ್ಭದಲ್ಲಿ ಡಿಕೆ ಬೆಂಬಲಿಗ ಶಾಸಕರ ಟೂರ್ ದೆಹಲಿಗೆ ಶಿಫ್ಟ್ ಆಗಿದೆ. ಈ ಎಲ್ಲ ಶಾಸಕರು ದೆಹಲಿಗೆ ಹೋಗಲು ನಿರ್ಧರಿಸಿದ್ದಾರೆ. ಆದರೆ ಈ ಎಲ್ಲ 40 ಶಾಸಕರು ಒಂದೇ ವಿಮಾನದಲ್ಲಿ ಪ್ರವಾಸ ಮಾಡಲ್ಲ. ಬದಲಿಗೆ ಹಂತ ಹಂತವಾಗಿ ತಂಡೋಪತಂಡವಾಗಿ ಹೋಗ್ತಾರೆ. ಕಿತ್ತೂರು ಕರ್ನಾಟಕದ ಶಾಸಕರು ಪುಣೆ, ಮುಂಬೈ ಕಡೆಯಿಂದ ದೆಹಲಿಗೆ ಹೋಗ್ತಾರೆ. ಕಲ್ಯಾಣ ಕರ್ನಾಟಕ ಶಾಸಕರು ಹೈದರಾಬಾದ್ ಮಾರ್ಗವಾಗಿ ಹೋಗ್ತಾರೆ. ಕರಾವಳಿ ಶಾಸಕರು ಮಂಗಳೂರಿನಿಂದಲೇ ನೇರವಾಗಿ ದೆಹಲಿಗೆ ಹೋಗ್ತಾರೆ ಎನ್ನಲಾಗಿದೆ. ದಕ್ಷಿಣ ಕರ್ನಾಟಕದ ಶಾಸಕರು ನೇರವಾಗಿ ಬೆಂಗಳೂರಿನಿಂದಲೇ ದೆಹಲಿಗೆ ಹೋಗ್ತಾರೆ ಎನ್ನಲಾಗಿದೆ. ಅಲ್ಲದೆ ಈ ಶಾಸಕರನ್ನು 10 ತಂಡಗಳಾಗಿ ಮಾಡಲಾಗಿದೆ. ಪ್ರತಿ 4 ಶಾಸಕರಿಗೆ ಒಬ್ಬರಂತೆ ಟೀಮ್ ಲೀಡರ್ ಮಾಡಿದ್ದಾರೆ. ಆ ಶಾಸಕರು ಅವರ ಮೇಲೆ ನಿಗಾ ಇಡಲಿದ್ದಾರೆ. ಯಾವುದೇ ಶಾಸಕ ಎಲ್ಲಿಗೂ ಹೋಗದಂತೆ ಎಚ್ಚರಿಕೆ ವಹಿಸಲು ಎಲ್ಲಾ ಶಾಸಕರಿಗೂ ಡಿಕೆ ನಿರ್ದೇಶನ ಮಾಡಿದ್ದಾರೆ ಎಂದು ಹೇಳಲಾಗ್ತಾ ಇದೆ. ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಅವರಿಬ್ಬರನ್ನು ಹೈಕಮಾಂಡ್ ನಾಯಕರು ಶೀಘ್ರವೇ ದೆಹಲಿಗೆ ಕರೆಯಲಿದ್ದಾರೆ. ಹಾಗೇನಾದರೂ ಹೈಕಮಾಂಡ್ ನಾಯಕರು ಸಿದ್ದರಾಮಯ್ಯ ಅವರನ್ನೇ ಸಿಎಂ ಸೀಟಿನಲ್ಲಿ ಮುಂದುವರೆಸಿದ್ರೆ ಎಲ್ಲ ಶಾಸಕರು ದೆಹಲಿಯಲ್ಲೇ ಉಳಿಯಲಿದ್ದಾರೆ. ಅಲ್ಲಿಂದ ರೆಸಾರ್ಟ್ಗೆ ಹೋಗಲಿದ್ದಾರೆ ಎಂದು ಹೇಳಲಾಗ್ತಿದೆ. ಆದರೆ ಅನುಭವಿ ಸಿದ್ದರಾಮಯ್ಯ ಅವರ ಮುಂದೆ ಡಿಕೆ ಅವರ ಈ ತಂತ್ರಗಳು ಎಷ್ಟರ ಮಟ್ಟಿಗೆ ಫಲ ನೀಡಲಿವೆ ಎಂಬುದೇ ಸದ್ಯದ ಪ್ರಶ್ನೆ. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೋಡ್ತಾ ಇರಿ ಫೋಕಸ್ ಟಿವಿ.